ತುಂಬ ಜನ ಕಮೆಂಟ್ಸಲ್ಲಿ ಫ್ಯಾಟ್ ಲಾಸ್ಗೆ ವೆಯ್ಟ್ ಲಾಸ್ಗೆ ಏನಾದ್ರು ಟಿಪ್ ಕೊಡಿ ಸರ್ ಅಂತ ಕೇಳಿದರೆ ಅದು ದೊಡ್ಡ ಟಾಪಿಕ್ಕು, ಅದಕ್ಕೆ ಒಂದು ಟಿಪ್ ಥರ ಹೇಳೋಕ್ಕಾಗಲ್ಲ. ಬಟ್ ಈ ವಿಡಿಯೋಲಿ ನಿಮಗೆ ಒಂದು 3 ಪಾಯಿಂಟ್ಸ್ ಹೇಳ್ತೀನಿ. ನೀವು ಅದನ್ನು ನಿಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಅಪ್ಲೈ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಪಾಯಿಂಟ್ ನಂಬರ್ 1 ಏನು ಅಂದರೆ, ಸಾಯಂಕಾಲ 7 ಗಂಟೆ ಒಳಗಡೆ ನಿಮ್ಮ ಫುಡ್ ಏನಿದೆ ಅಷ್ಟು ಕಂಪ್ಲೀಟ್ ಮಾಡಿಬಿಡಿ. 7 ಗಂಟೆ ಮೇಲೆ ಏನೂ ತಿನ್ನಕ್ಕೆ ಹೋಗ್ಬೇಡಿ. ನೀವು ಈ ಥರ ಮಾಡಿದಾಗ ನಿಮ್ಮ ಬಾಡಿ ರಿಪೇರ್ ಆ್ಯಂಡ್ ರಿಕವರಿ ಮೋಡಲ್ಲಿ ಇರುತ್ತೆ. ಆವಾಗ ಬಾಡಿಲಿರೋ ಎಕ್ಸ್ಟ್ರಾ ಫ್ಯಾಟ್ ಬರ್ನ್ ಆಗೋಕ್ಕೆ, ರಿಪೇರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಪಾಯಿಂಟ್ ನಂಬರ್ 2, ನೀವು ಫುಡ್ ತಿಂದಮೇಲೆ ಇಮಿಡಿಯೇಟ್ಲಿ ನೀರು ಕುಡಿಯೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 1 ಅವರ್ 1.5 ಅವರ್ ಗ್ಯಾಪ್ ಕೊಡಿ. ಈ ಥರ ಮಾಡಿದಾಗ ನಿಮ್ಮ ಸ್ಟಮಕ್ಕಲ್ಲಿ ಡೈಜೆಷನ್ ಎಂಜೈಮ್ಸು ಡಿಸಾಲ್ವ್ ಆಗ್ದಂಗೆ ನೀವು ತಿಂದಿರೋ ಫುಡ್ನ ಡೈಜೆಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪಾಯಿಂಟ್ ನಂಬರ್ 3, ವೀಕಲ್ಲಿ ಒಂದಿನ ಫಾಸ್ಟಿಂಗ್ ಇರ್ರಿ. ಕಂಪ್ಲೀಟ್ ಫಾಸ್ಟಿಂಗ್ ಅಂದರೆ ಸಾಲಿಡ್ಸ್ ಏನು ತಿನ್ನಬಾರ್ದು, ಜಸ್ಟ್ ಲಿಕ್ವಿಡಲ್ಲಿ ಇರಬೇಕು. ಲಿಕ್ವಿಡ್ ಅಂದರೆ ಫ್ರೂಟ್ ಜ್ಯೂಸಸ್, ಅದು ಮಿಲ್ಕ್ ಶೇಕ್ಸ್ ಥರ ಕುಡಿಬೇಡಿ. ಬರೀ ಸಿಟ್ರಿಕ್ ಫ್ರೂಟ್ ಜ್ಯೂಸ್ ಇರಲಿ, ಲೈಕ್ ಮೂಸಂಬಿ, ಆರೆಂಜು, ಲೈಮು ಈ ಥರ. ಇದ್ರ ಜೊತೆಯಲ್ಲಿ